ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ವಿಚಾರವಾಗಿ ಹೇಳ್ತಿದ್ರಿ, ಅವ್ರ ಜೊತೆ ಟಚಲ್ಲೇ ಇದ್ರಿ, ಅಂದರೆ ನನಗೆ ದುಡ್ಡು ಬೇಡ, ನಾನು ಫ್ರೀಯಾಗಿ ಬಿಟ್ಕೊಡ್ತೀನಿ ಆ ಜಾಗನ ಅಂತ ಹೇಳ್ತಾ ಇದ್ರು. ಸೊ ಈ ಸಂದರ್ಭದಲ್ಲಿ ಏನಾದ್ರು ಅವ್ರ ಜೊತೆ ಮಾತನಾಡಿದ್ರ ಅಂತ? ಕಾರ್ತಿಕ್ ಮೊನ್ನೆನೇ ಮಾತಾಡಿದೆ, ಅಣ್ಣ ನೀವು ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಂದು ಪ್ರೆಸ್ ಇದು ಕೇಸ್ ಹಾಕಿದ್ದಾರೆ. ನಾನು ಹೇಳಿದೆ, ನಾನೇನಾದ್ರು ಕೇಸ್ ಹಾಕಿದರೆ ಈ ಕ್ಷಣದಲ್ಲಿ ನಾನು ವಿಷಯ ಮಾತಾಡಲ್ಲ. ಇಲ್ಲಪ್ಪ, ಕೇಸ್ ಏನೇನು ಹಾಕಿದ್ದಾರೆ, ಏನೇನು ನಡೀತಿದೆ, ಕೇಸಲ್ಲಿ ಏನಿದೆ, ಏನು ಮುಂದಕ್ಕೆ ಆಗ್ಬೇಕಾ, ಮುಂದಕ್ಕೆ ಕೋರ್ಟಲ್ಲಿ ಇದೆ ಎಲ್ಲ ನೋಡಬೇಕು. ಅದನ್ನು ನಾನು ವಿಚಾರಿಸಿ ಕೇಳಿದ್ದೀನಿ. ಕೇಳಿದ್ರೆ ತಪ್ಪಿಲ್ಲ. ನಾನು ತಿಳ್ಕೊಬೇಕಲ್ಲ, ಮುಂದಕ್ಕೆ ಕಾನೂನಲ್ಲಿ ಹೋರಾಟಕ್ಕೆ ನಮಗೆ ಫಲ ಸಿಗುತ್ತಾ, ಸಿಗದಲ್ಲಿರುತ್ತಾ. ಸುಮ್ಮನೆ ವೇಸ್ಟ್ ಮಾಡಿ ಜನಗಳಿಗೆಲ್ಲ ನಾವು ಅಭಿಮಾನಿಗಳಿಗೆ ಕನ್ಫ್ಯೂಷನ್ ಮಾಡೋದು ಬೇಡ. ಅಭಿಮಾನಿಗಳು ಯಾಕೆ ಪಾಪ ಕನ್ಫ್ಯೂಸ್ ಮಾಡ್ತಾರೆ? ಅವರೆಲ್ಲ ನೊಂದೋಗ್ಬಿಟ್ಟಾರೆ. ಯಾರಿಗ್ಯಾರು ಮಾತಾಡೋ ಅರ್ಥ ಇಲ್ಲ ಪಾಪ. ಯಾರು ಇದಕ್ಕೆ ಯಾರು ಯಜಮಾನ, ಹುಡುಗು ಯಾವ ಊಹಿಸಿ ಲೀಡ್ರ್ ಅಂತಾರೆ. ನಾನು ಅನ್ನಲ್ಲ, ಮಾಡಬೇಕು. ಕೆಲವ್ರು ಹೇಳ್ತಾರೆ ಜನವರಿಗೆ ಆರ್ಡರ್ ಆಗಿ ಸರ್ ನೀವೆಲ್ಲ ಏನು ಮಾಡ್ತೀರ? ನಾವು 20 ಗಂಟೆ ಸಮಾಧಿನ ನೆಲಸಮ ಮಾಡಿದಾಗ ಹೋದಾಗ ಗೊತ್ತಾದಂಥ ವಿಷಯದ ವರಮಹಾಲಕ್ಷ್ಮಿ ಬಿಟ್ರೆ ನಂಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಯಾರೋ ಮಾಡ್ತಾಯಿದ್ರು, ನೀವು ಯಾರು ಇದ್ರೆ ನನ್ನ ಅನಿವಾರ್ಯ ಇದ್ರೆ ನಾನು ಬರ್ತೀನಿ, ಓಡಾಡ್ತೀನಿ, ಏನೇ ಕೆಲಸ ಬಿಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ. ಆ ವಿಷಯದಲ್ಲಿ ಮಾತ್ರ ನನಗೆ ಯಾರು ಹೇಳ್ತಾರೆ, ಎಲ್ಲರೂ ಗೊತ್ತು. ಅವನೇ ಕಾರ್ತಿಕ್ ಹೇಳ್ದೆ, ಎಲ್ಲ ಗೊತ್ತು ಸರ್, ಎಲ್ಲ ಕೇಸ್ ಏನೇ ಎಲ್ಲರೂ ಗೊತ್ತಿದ್ದು ಸುಮ್ಮನೆ ಎಲ್ಲ ನಮ್ಗೆ ಆ ಜಾಗ ಮುಟ್ಟಕ್ಕೆ ಧೈರ್ಯ ಐತೆ ಸರ್. ಅವನೇ ಹೇಳ್ದ, ಇಷ್ಟು ಸಹ ಸಮಾಧಿ ಒಳಗೆ ಆ ಧೈರ್ಯ ಬೇಕು. ಎಲ್ಲ ಜನವರಿ ಗೊತ್ತು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 8 ತಿಂಗಳು ಬಿಟ್ಟವ್ರೆ ಅರ್ಥ ಹೇಳಿ ಅಂದರು. ನಾನು ದಿಗ್ಭ್ರಮೆ ಪಾಪ. ಇಲ್ಲಿ ನೋಡಿ ಇವರೆಲ್ಲ ಇಲ್ಲ ಅಂತಾರೆ. ನಾವು ಯಾರು ನಮ್ಮನ ಆ ಪರಮಾತ್ಮ ಬೆಲೆ ಹಾಕ್ಬಿಟ್ಟೆ. ಯಾರು ನೋಡಪ್ಪ, ಎಲ್ಲ ಕೆಲವರು ಇದನ್ನು ದುರುಪಯೋಗ ಪಡಿಸ್ಕೊಂಡು ಬೇರೆ ಬೇರೆ ಅಭಿಮಾನಿಗಳು ತುಂಬ ಜನ ದುಡ್ಡು ಕೊಡೋರು ಬರ್ತಾರೆ. ಯಾರಿಗೆಲ್ಲ ಕೊಡಬೇಡಿ, ಸುಮ್ಮನೆ ಅವ್ರಿವ್ರ ಮಾತು ಕೇಳ್ಕೊಂಡು ಅವರಿಗೆಲ್ಲ ಕೊಡಬೇಡಿ ದಯವಿಟ್ಟು. ಯಾಕೆಂದರೆ ತಪ್ಪು. ಯಾಕೆಂದರೆ ವಿಷ್ಣು ಸಾರು ತುಂಬ ಕೆಲವು ವಿಷಯದಲ್ಲಿ ಸೂಕ್ಷ್ಮ. ಅಂಥ ಮಹಾನ್ ಭಾವನ ಹೆಸರಿಗೆ ಕಪ್ಪು ಚುಕ್ಕೆ ತರಬೇಡಿ. ನಮ್ಮ ಅಭಿಮಾನಿಗಳು ತುಂಬ ಒಳ್ಳೆಯವರು, ತುಂಬ ದಾನಶೂರಕರಣ ಅಂತಲೇ ಹೇಳೋದು. ಅಂಥ ಅಭಿಮಾನಿಗಳು ನಮ್ಮ ವಿಷ್ಣು ಸರ್ ಇರುತ್ತೆ. ಅದರಲ್ಲಿ ಎಲ್ಲರೂ ಎಷ್ಟು ಅಂದರೆ ಯಾರೇ ಆಗಲಿ ಅವನ ಅಣ್ಣ ನಾನು ಕೊಡ್ತೀನಿ ಅಂತ ಬರ್ತಾನೆ ಹೊರತು ನಾನು ಕೇಳ್ತೀನಿ ಯಾರು ಬರಲ್ಲ. ಕೆಲವರು ಅದನ್ನು ದುರುಪಯೋಗ ಪಡಿಸ್ಕೊತಾರೆ. ಅದು ಹೇಳ್ತೀನಿ, ಮಾಡಬೇಡಿ. ನಿಮಗೆ ಶೋಭೆ ತರಲ್ಲ. ಆ ವಿಷ್ಣು ಸರ್ಗೆ ನೀವು ಅಭಿಮಾನಿಯಾಗಿ ಸೂಕ್ತ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಆ ಥರ ವಿಷಯದಲ್ಲಿ ದಯವಿಟ್ಟು ನೀವು ಯಾರೇ ಆಗಲಿ, ಕಟ್ಟಾಭಿಮಾನಿ ಅವನಾಗಲಿ, ಯಾರು ಈ ಥರ ವಿಷಯದಲ್ಲಿ ಗೊತ್ತಾ ನನಗೆ, ದಯವಿಟ್ಟು ನಿಮ್ಮ ಬಗ್ಗೆ ನಾನು ತುಂಬ ನೋವು, ಆಮೇಲೆ ಬೇರೆ ರೀತಿ ಹೇಳೋಕ್ಕಾಗುತ್ತೆ ಇಷ್ಟಪಡ್ತೀನಿ. ಕೊನೆಯದಾಗಿ ಇಂಡಸ್ಟ್ರಿಯ ಎಲ್ಲ ಸಂಘ ಸಂಘಟನೆಗಳು ಏನು ಅಂತಂದ್ರೆ ಈ ವಿಚಾರದಲ್ಲಿ, ಅಂದರೆ ಸಂಸ್ಥೆಗಳು ಮತ್ತು ಸಂಘಟನೆಗಳು, ಫಿಲ್ಮ್ ಚೇಂಬರು ಕೂಡ ಇದು ಜಸ್ಟ್ ವಿಷ್ಣು ಸರ್ ಸಮಾಧಿಯನ್ನು ಹೊರತುಪಡಿಸಿ ಅದು ನಮ್ಮ ಸ್ಟುಡಿಯೋ ಓಡಿಸ್ಕೊಳ್ಳುವಂಥ ಅವಶ್ಯಕತೆ ಸಂದರ್ಭ ಈಗಿದೆ. ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ತೆಕ್ಕರೆ ನಮ್ಮ ಕಡೆ ಬರ್ಬೋದಾ? ನಮ್ಮ ಇಷ್ಟ ಅಂದರೆ ನೀವು ಹೇಳ್ತೀರಿ ಚೆನ್ನೈಲಿದೆ, ಹೈದರಾಬಾದಲ್ಲಿದೆ, ಅದೇ ಥರದ ಒಂದು ಫಿಲ್ಮ್ ಸಿಟಿ ಬೆಂಗಳೂರು ಒಳಗಡೆ ಒಂದು ಸ್ಟುಡಿಯೋ ನಮ್ಮಲ್ಲಿ ಆಗಬಹುದು ಅಂತ. ಸರ್, ಆರ್ಟಿಸ್ಟ್ಗೆ, ಚಿತ್ರರಂಗಕ್ಕೆ, ಚಿತ್ರೋದ್ಯಮಕ್ಕೆ ವಿಷ್ಣುವರ್ಧನ್ ಬೇಕು. ವಿಷ್ಣುವರ್ಧನ್ ವಿಷಯದಲ್ಲಿ ಯಾರೂ ಎರಡನೇ ಮಾತಿಲ್ಲ, ನೋ ಡೌಟ್. ಎಲ್ಲರೂ ಸಂಪೂರ್ಣ ಸಹಕಾರ ಕೊಡ್ತಾರೆ. ನಾಟ್ ಓನ್ಲಿ ಸೀರಿಯಲ್ ಆರ್ಟಿಸ್ಟ್ಗಳಾಗ್ಬೋದು, ರಂಗಭೂಮಿ ಕಲಾವಿದರಾಗಿರ್ಬೋದು, ಪ್ರತಿಯೊಬ್ಬರು ಈ ವಿಷಯ ಸಂಪೂರ್ಣ ಸಪೋರ್ಟ್ ಇದ್ದಾರೆ. ಎರಡನೇ ಮಾತಿಲ್ಲ. ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಕಲಾವಿದರು, ಟೆಕ್ನಿಷಿಯನ್ ಎಲ್ಲರೂ ಇದೆ. ಇಂಡಸ್ಟ್ರಿ ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಒಕ್ಕೂಟ ಎಲ್ಲ ಪ್ರತಿಯೊಂದು, ನಾಟ್ ಓನ್ಲಿ ಸಿನಿಮಾ, ಸೀರಿಯಲ್ ಎಲ್ಲ ಒಟ್ಟಿಗೆ ಇದೆ. ಆದರೆ ಸ್ಟುಡಿಯೋ ಉಳಿಸ್ಕೊಳ್ಳೋ ವಿಷಯ ಯಾರು ಬರ್ತಾರೋ ಗೊತ್ತಿಲ್ಲ. ನಾವು ಚಿತ್ರರಂಗ ಮಾತ್ರ, ಇಂಡಸ್ಟ್ರಿ ಮಾತ್ರ, ವಾಣಿಜ್ಯ ಮಂಡಳಿ ಅದು ಉಳಿಸ್ಕೊಂಡು ಬಿಡ್ತೀವಿ. ಯಾಕಂದರೆ ನಿರ್ಮಾಪಕ ಮಾತ್ರ ಅದು ನೋವು ಇರೋದು, ಬೇರೆ ಯಾರಿಗಿಲ್ಲ. ಬೇರೆ ಅವ್ರು ಹೇಳಿ ಜಗ್ ಬತ್ತರ ಹಾಕಿ ಮಾಡಿರ್ತೀವಿ. ನಿರ್ಮಾಪಕಗೆ ಆ ನೋವು ಕಷ್ಟ ಗೊತ್ತಿರೋ ವಾಣಿಜ್ಯ ಮಂಡಳಿಗೆ. ಇವತ್ತು ಎಷ್ಟು ಫೇಸ್ ಮಾಡ್ತೀವಿ ಚಿತ್ರರಂಗ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಚಿತ್ರರಂಗದಿಂದ ವಾಣಿಜ್ಯ ಮಂಡಳಿ ಯಾವ ಕಾರಣಕ್ಕೂ ಸ್ಟುಡಿಯೋನ ಹೊರಗಡೆ ಹೋಗ್ಲಿಕ್ಕೆ ಬಿಡೋದು ಬೇಡ. ಇದನ್ನು ಉಳಿಸ್ಕೋಬೇಕು ನನ್ನ ಉದ್ದೇಶ. ನನ್ನ ಸಂಪೂರ್ಣ ಹೋರಾಟನೂ ಇರ್ತದೆ. ಕಾನೂನಲ್ಲಿ ದಯವಿಟ್ಟು ಅವಕಾಶ ಮಾಡಿಕೊಡಿ. ನಮ್ಮ ಚಿತ್ರರಂಗ ತಿರ್ಗಾ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ನಮ್ಮ ಫಾರೆಸ್ಟ್ ಏನು ಇದಾಗಿದೆ ಅದನ್ನು ಕೊಡಿ. ಮತ್ತೊಮ್ಮೆ ಸ್ಟುಡಿಯೋ ಇನ್ನು ಕೊಟ್ಟೆ ಯಾರು ಮಾರದಲ್ಲೇ ಇರೋದು ಒಂದು ಪಾಯಿಂಟ್ ಹಾಕಿ ಯಾವ ಸ್ಟುಡಿಯೋ ಅಭಿವೃದ್ಧಿಗೋಸ್ಕರ ಮಾಡಿಕೊಡಿ ಅಂತ ಹೇಳ್ತಾರೆ. ಆ ಸ್ಟುಡಿಯೋ ಅಭಿವೃದ್ಧಿಗೆ ವಿಷ್ಣು ಸಾರ್ಧನ ಸೆಂಟ್ರಲ್ ಇದ್ರಾಗ ಈ ಕಡೆ ಒಂದು ಸೈಡಲ್ಲಿ ಕೊಟ್ಟು ಅವ್ರ ಮಹಾತ್ಮನ ನಾವು ಪೂಜೆ ಮಾಡಲಿಕ್ಕೆ, ಸ್ಟ್ಯಾಚ್ಯೂ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮಲ್ಲಣ್ಣ ಮತ್ತು ವಿಷ್ಣು ಸಾರಿ ಬಿಟ್ಟು ನಾವೇ ನಮ್ಮ ಸ್ವಯಂ ಖರ್ಚಿಂದ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಇದಿಷ್ಟು ಕೆ ಮಂಜು ಅವರ ಮತ್ತು ಕ್ಯಾಮರಾ ಪರ್ಸನ್ ಮಂಜು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.